ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಆಲ್ಮೋಸ್ಟ್ ಎಂಡ್ಗೆ ಬರ್ತಾ ಇದೆ. ಹರಿಯಾಣದಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದೆ. ಜಮ್ಮು ಕಾಶ್ಮೀರದ ಅಧಿಕಾರ ಸಿಗದೇ ಇದ್ದರೂ ಬಿಜೆಪಿ ಬಲವರ್ಧನೆಯನ್ನು ಮಾಡಿಕೊಂಡಿದೆ. ಹಾಗಾಗಿ ಸಂಜೆ 7 ಗಂಟೆಗೆ ಪ್ರಧಾನಿ ಮೋದಿ ಭಾಷಣವನ್ನು ಮಾಡ್ತಾ ಇದ್ದಾರೆ. ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮೋದಿ ಅವರು ಭಾಷಣವನ್ನು ಮಾಡ್ತಾರೆ. ಯಾಕೆಂದರೆ ತೀರಾ ನಿರಾಶಾದಾಯಕ ಪ್ರದರ್ಶನ ಏನು ಮಾಡಿಲ್ಲ. ಹರಿಯಾಣದಲ್ಲಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಹಿಡಿದಿದೆ. ಈಗಾಗಲೇ 51 ಕ್ಷೇತ್ರದಲ್ಲಿ ಮುನ್ನಡೆಯಲಿದೆ ಬಿಜೆಪಿ ಹರಿಯಾಣದಲ್ಲಿ. ಆದರೆ ಜಮ್ಮು ಕಾಶ್ಮೀರದಲ್ಲಿ ಅಧಿಕಾರ ಸಿಗದೇ ಇದ್ದರೂ ಪ್ರದರ್ಶನ ಉತ್ತಮವಾಗಿದೆ, ನಂಬರ್ ಆಫ್ ಸೀಟ್ಸನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ಭಾಷಣವನ್ನು ಇಟ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಎರಡೂ ರಾಜ್ಯಗಳ ಚುನಾವಣೆ ಬಿಜೆಪಿಗೆ ನಿರಾಶೆಯನ್ನಂತೂ ತಂದಿಲ್ಲ. ಈ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರಿಂದ ಈಗ ಭಾಷಣ ಅಂತ ಅನ್ಕೋಬಹುದಾ, ಹೇಗೆ? ಖಂಡಿತವಾಗ್ಲೂ ಪ್ರತಿ ವಿಧಾನಸಭೆ ಚುನಾವಣೆ ಆದ ಬಳಿಕವೂ ಕೂಡ ಕಾರ್ಯಕರ್ತರಿಗೆ ಮತದಾರರಿಗೆ ಧನ್ಯವಾದವನ್ನ ಸಲ್ಲಿಸುವಂತ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರು ಬಿಜೆಪಿಯ ಕೇಂದ್ರ ಕಚೇರಿಗೆ ಬಂದು ಒಂದು ಭಾಷಣವನ್ನ ಮಾಡೋ ಮೂಲಕ ಕೃತಜ್ಞತೆಯನ್ನು ಕೂಡ ಸಲ್ಲಿಸುವಂತದ್ದು ಸಹಜವಾಗಿ ಹಿಂದಿನಿಂದಲೂ ಕೂಡ ನೋಡ್ಕೊಂಡ್ ಬಂದಿದ್ದೀವಿ. ಅದೇ ರೀತಿ ಇವತ್ತು ಕೂಡ ಚುನಾವಣಾ ಫಲಿತಾಂಶ ಸ್ಪಷ್ಟವಾದ ಬಳಿಕ ಸಂಜೆ ಒಂದು 7 ಗಂಟೆ ಸುಮಾರಿಗೆ ಅವರು ದೆಹಲಿಯಲ್ಲಿರುವಂತ ಬಿಜೆಪಿ ಕಚೇರಿಗೆ ಬಂದು ಇಲ್ಲಿ ಮತದಾರರಿಗೆ ಮತ್ತೆ ಕಾರ್ಯಕರ್ತರಿಗೆ ಬಹುಮತ ಕೃತಜ್ಞತೆಯನ್ನು ಸಲ್ಲಿಸಬಹುದು. ನೀವು ನೋಡ್ತಾ ಇದ್ದೀರಿ ಈಗ ಬಿಜೆಪಿಯ ಕೇಂದ್ರ ಕಚೇರಿಯ ದೃಶ್ಯಾವಳಿಗಳನ್ನು. ನರೇಂದ್ರ ಮೋದಿ ಅವರು ಸಂಜೆ ಇಲ್ಲೇ ಬಂದು ದೇಶದ ಜನರನ್ನು ಉದ್ದೇಶಿಸಿ ಎರಡೂ ರಾಜ್ಯದ ಮತದಾರರಿಗೆ ಮತ್ತೆ ಕಾರ್ಯಕರ್ತರಿಗೆ ಧನ್ಯವಾದ ಸಲ್ಲಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಅವರು, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಸೇರಿದಂತೆ ಎಲ್ಲ ಪ್ರಮುಖ ನಾಯಕರು ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ಇರ್ತಾರೆ. ಜೊತೆಗೆ ಪ್ರಮುಖ ಹರಿಯಾಣದ ನಾಯಕರು ಕೂಡ ಇಲ್ಲಿ ಬರ್ತಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಇದಾವೆ. ಅರವಿಂದ್.